ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪ್ರಾತಃಸಂಕಲ್ಪ ಗದ್ಯದ 9ನೇ ಗದ್ಯ. ತತ್ರ ತತ್ರ ಪೃಥಕ್ ಪೃಥಕ್ ಭಗವತಃ ಅನಂತರೂಪೇಷು ಪೃಥಕ್ ಪೃಥಕ್ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಾಗತ ಶ್ವೇತರ ಸಂಪ್ರದಾಯಾಗತ ಶ್ವೇತರ ಸ್ವಾಭಿನ್ನತಯಾಪಿ ಅಶೇಷಶಕ್ತಿವಿಶೇಷಾಭ್ಯಾಂ ಪೃಥಗ್ವ್ಯವಹಾರವಿಷಯ ಸರ್ವಸಾಮರ್ಥ್ಯೋಪೇತ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣ ಪರಿಪೂರ್ಣ ಅನಂತ ಗುಣೋಪಸಂಹರ್ತೃಣಾಂ. ಈ ಗದ್ಯ ಭಾಗದಲ್ಲಿ ಮಧ್ವಾಚಾರ್ಯರ ಧ್ಯಾನ ಮಾಡತಕ್ಕಂತಹ ಒಂದು ಕ್ರಮವನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಮಧ್ವಾಚಾರ್ಯರು ಆ ಭಗವಂತನ ಒಂದೊಂದು ರೂಪದಲ್ಲಿಯೂ ಅನಂತ ರೂಪಗಳ ಗುಣೋಪಸಂಹಾರವನ್ನು ಮಾಡ್ತಾರೆ. ಗುಣೋಪಸಂಹಾರ ಮಾಡುವ ಮೂಲಕವಾಗಿ ಧ್ಯಾನವನ್ನು ಮಾಡ್ತಾರೆ ಎಂಬ ವಿಚಾರವನ್ನು ಈ ಗದ್ಯದಲ್ಲಿ ನಿರೂಪಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ತತ್ರ ತತ್ರ ಪೃಥಕ್ ಪೃಥಕ್ ಭಗವತಃ ಅನಂತರೂಪೇಶು. ತತ್ರ ತತ್ರ ಅಂದರೆ ಧ್ಯಾನಾರ್ಥವಾಗಿ ಸ್ವೀಕಾರ ಮಾಡಿದ ಆಯಾ ಭಗವಂತನ ರೂಪಗಳಲ್ಲಿ ಪೃಥಕ್ ಪೃಥಕ್ ಪ್ರತ್ಯೇಕವಾಗಿ ಅಂದರೆ ಒಂದೊಂದು ರೂಪದಲ್ಲಿಯೂ ಇರತಕ್ಕಂತಹ ಭಗವತಃ ಭಗವಂತನ ಅನಂತ ರೂಪೇಶು ಅನಂತ ರೂಪಗಳಲ್ಲಿ ಭಗವಂತನ ಅನಂತ ರೂಪಗಳಲ್ಲಿ ಪೃಥಕ್ ಪೃಥಕ್ ಒಂದೊಂದರಲ್ಲಿಯೂ ಒಂದೊಂದು ರೂಪದಲ್ಲಿಯೂ ವೇದೋಕ್ತ ತದನುಕ್ತ ವೇದದಲ್ಲಿ ಹೇಳಿರುವ ತದನುಕ್ತ ವೇದದಲ್ಲಿ ಹೇಳದೇ ಇರುವ ಭಾರತೋಕ್ತ ಭಾರತದಲ್ಲಿ ಮಹಾಭಾರತದಲ್ಲಿ ಹೇಳಲ್ಪಟ್ಟಿರುವ ತದ ಅನುಕ್ತ ಭಾರತದಲ್ಲಿ ಹೇಳದೇ ಇರತಕ್ಕಂತಹ ಸಂಪ್ರದಾಯಾಗತ ಸಂಪ್ರದಾಯ ಜ್ಞಾನಿಗಳ ಸಂಪ್ರದಾಯದಿಂದ ಪ್ರಾಪ್ತವಾದ ಶ್ವೇತರ ಸ್ವಾಭಿನ್ನತೆಯ ಅಶೇಷಶಕ್ತಿ ವಿಶೇಷಾಭ್ಯಾಂ ಪೃಥಗ್ವ್ಯವಹಾರ ವಿಷಯಭೂತ ಪೃಥಗ್ವ್ಯವಹಾರ ವಿಷಯ ಸರ್ವಸಾಮರ್ಥ್ಯೋಪೇತ ಶ್ವೇತರ ಸ್ವಾಭಿನ್ನತೆಯ ಇತರ ಅಭಿನ್ನತೆಯ ತನ್ನಿಂದ ಭಿನ್ನನೂ ಆಗಿದ್ದಾನೆ ಅಭಿನ್ನನೂ ಆಗಿದ್ದಾನೆ. ಪರಮಾತ್ಮನ ಎಲ್ಲ ರೂಪಗಳಿಗೂ ಕೂಡ ಅಭೇದವೇ ಇರುವಂಥದ್ದು. ಭಿನ್ನವೂ ಅಭಿನ್ನದ ಹಾಗೆ ಪರಮಾತ್ಮರ ರೂಪಗಳಲ್ಲಿ ಭೇದ ಇಲ್ಲ. ಶ್ವೇತರ ಸ್ವಾಭಿನ್ನತೆಯ ತನ್ನಿಂದ ಭಿನ್ನವೂ ಅಭಿನ್ನವೂ ಇದ್ದ ಹಾಗೆ ಇರತಕ್ಕಂತಹ ಇದು ಹೇಗೆ ಸಾಧ್ಯ ಅಂದರೆ ಅಶೇಷ ಶಕ್ತಿ ವಿಶೇಷಾಭ್ಯಾಂ. ಆ ಪರಮಾತ್ಮನ ಅಶೇಷ ಶಕ್ತಿ ಸರ್ವಶಕ್ತಿ ಅದು ಅಚಿಂತ್ಯ ಶಕ್ತಿ ಹಾಗೂ ವಿಶೇಷ ಅದು ನಮ್ಮ ಸಿದ್ಧಾಂತ ಇರತಕ್ಕಂಥ ಒಂದು ವಿಶೇಷವಾಗಿರುವಂಥದ್ದು. ಈ ಅಶೇಷ ಶಕ್ತಿ ಸರ್ವಶಕ್ತಿ ಪರಮಾತ್ಮನ ಅಚಿಂತ್ಯ ಶಕ್ತಿ ಹಾಗೂ ವಿಶೇಷ ಇವುಗಳ ಪ್ರಭಾವದಿಂದ ಪೃಥಗ್ವ್ಯವಹಾರ ವಿಷಯ ಪರಮಾತ್ಮನಿಗೂ ಪರಮಾತ್ಮನ ಗುಣಗಳಿಗೂ ಪರಮಾತ್ಮನ ರೂಪಗಳಿಗೂ ಯಾವುದೇ ಭೇದ ಇಲ್ಲ, ಅಭೇದ. ಆದರೆ ಪೃಥಕ್ ವ್ಯವಹಾರ ಹೇಗೆ? ರಾಮಕೃಷ್ಣಾದಿ ನಾವು ಪೃಥಕ್ ವ್ಯವಹಾರ ಮಾಡ್ತೀವಲ್ಲ, ಅದು ಹೇಗೆ ಅಂದರೆ ಅದು ಅಶೇಷ ಶಕ್ತಿ ವಿಶೇಷಾಭ್ಯಾಂ
ಪೃಥಕ್ ವ್ಯವಹಾರ ವಿಷಯ ಸರ್ವಸಾಮರ್ಥ್ಯೋಪೇತ. ಈ ಅಶೇಷ ಶಕ್ತಿ ಹಾಗೂ ವಿಶೇಷ, ಅಚಿಂತ್ಯ ಶಕ್ತಿ ಹಾಗೂ ವಿಶೇಷ ಇವುಗಳ ಪ್ರಭಾವದಿಂದ ಪೃಥಕ್ ವ್ಯವಹಾರ ವಿಷಯ, ಪ್ರತ್ಯೇಕ ಪ್ರತ್ಯೇಕ ಎಂಬ ವ್ಯವಹಾರಕ್ಕೆ ವಿಷಯವಾಗ್ತಕ್ಕಂತಹ ಯಾವುದು ಸರ್ವಸಾಮರ್ಥ್ಯೋಪೇತ ಗುಣೋಪ ಸಂಹರ್ತೃಣಾಂ. ಸರ್ವಸಾಮರ್ಥ್ಯೋಪೇತ ಅಂದರೆ ಎಲ್ಲ ಶಕ್ತಿಯಿಂದ ಸಹಿತವಾದ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಪರಿಪೂರ್ಣ ಅನಂತ ಗುಣೋಪ ಸಂಹರ್ತೃಣಾಂ. ನಿರವಧಿಕ ಅಂದರೆ ಅವಧಿ ಇಲ್ಲದ, ಅನಂತವಾದ ನಿರವಧಿಕ ಅನಂತ ಅವಧ್ಯ ಅಂದರೆ ನಿರ್ದಿಷ್ಟವಾದ ಕಲ್ಯಾಣ ಗುಣ ಪರಿಪೂರ್ಣ, ಕಲ್ಯಾಣ ಗುಣಗಳು ಅವುಗಳಿಂದ ಪೂರ್ಣವಾಗಿರತಕ್ಕಂತಹ ಅನಂತ ಗುಣ, ಆ ಶುಭಗುಣ ಪೂರ್ಣನಾಗಿರತಕ್ಕಂತಹ ಶ್ರೀಹರಿಯ ಗುಣ ಸಂಹರ್ತೃಣಾಂ, ಗುಣೋಪಸಂಹರ್ತೃಣಾಂ, ಅನಂತ ಗುಣಗಳನ್ನು ಉಪಸಂಹಾರ ಮಾಡತಕ್ಕಂಥವರು ಶ್ರೀಮದಾನಂದ ತೀರ್ಥ ಭಗವತ್ಪಾದರು ಅಂತ ಈ ಗದ್ಯದ ಪದದ ಅರ್ಥ. ಮಧ್ವಾಚಾರ್ಯರು ಹಿಂದೆ ಹೇಳಿದ ಹಾಗೆ ಅವರು ಅನಂತ ರೂಪಗಳನ್ನು, ಅನೇಕ ರೂಪಗಳನ್ನು ಚಿಂತನೆ ಮಾಡ್ತಾರೆ. ಪರಮಾತ್ಮನ ಒಂದೊಂದು ರೂಪಗಳಲ್ಲಿಯೂ, ಪರಮಾತ್ಮನ ಒಂದೊಂದು ರೂಪವೂ ಅನಂತ ರೂಪವುಳ್ಳದ್ದು. ಅವುಗಳಲ್ಲಿ ಒಂದೊಂದು ರೂಪವು ಏನಿದೆ ಅದರಲ್ಲಿ ಅವರು ಅನೇಕ ಗುಣಗಳನ್ನು ಚಿಂತನೆ ಮಾಡ್ತಾರೆ. ಒಂದೊಂದು ರೂಪವೂ ಕೂಡ ಅದು ವೇದದಲ್ಲಿ ಹೇಳಿರುವ, ಹೇಳದೇ ಇರುವ, ಮಹಾಭಾರತದಲ್ಲಿ ಹೇಳಿರುವ, ಹೇಳದೇ ಇರುವ ಅನಂತ ಕಲ್ಯಾಣ ಗುಣಗಳಿಂದ ಅವನು ಪೂರ್ಣನಾಗಿದ್ದಾನೆ. ಅವನಲ್ಲಿ ಯಾವ ದೋಷಗಳು ಇಲ್ಲ. ಅಲ್ಪತ್ವ, ಅಜ್ಞತ್ವ, ಅಪೂರ್ಣತ್ವ ಯಾವ ದೋಷಗಳು ಅವನಲ್ಲಿ ಇಲ್ಲ. ಅಂತಹ ಆ ಗುಣಗಳು, ಎಲ್ಲ ಗುಣಗಳು ಭಗವಂತನಿಗಿಂತ ಅಭಿನ್ನವೇ ಆಗಿವೆ, ಅವನ ಸ್ವರೂಪವೇ ಆಗಿವೆ. ಆದರೆ ಪರಮಾತ್ಮನ ಗುಣಗಳು ಅಂತ ಭೇದ ವ್ಯವಹಾರ ಮಾಡ್ತೀವಲ್ಲ ಅಂದರೆ ಅದು ಆ ಪರಮಾತ್ಮನಲ್ಲಿರತಕ್ಕಂತಹ ಒಂದು ಅಚಿಂತ್ಯವಾದ ಶಕ್ತಿ. ಆ ಭೇದ ಇದ್ದರೂ ಕೂಡ ಭೇದ ವ್ಯವಹಾರಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಆ ಭಗವಂತನ ಅಚಿಂತ್ಯ ಶಕ್ತಿ ಹಾಗೂ ವಿಶೇಷ. ಇಂತಹ ಅನಂತವಾಗಿರತಕ್ಕಂತಹ ರೂಪಗಳೇನಿವೆ, ಆ ಒಂದೊಂದು ರೂಪವನ್ನು ಕೂಡ ಅದರಿರತಕ್ಕಂಥ ಅನಂತ ಕಲ್ಯಾಣ ಗುಣಗಳನ್ನು ವಾಯುದೇವರು ಯಾವಾಗಲೂ ಚಿಂತಿಸಿ ಧ್ಯಾನಿಸ್ತಾ ಇರ್ತಾರೆ. ಇದನ್ನೇ ಗುಣೋಪಸಂಹಾರ ಪೂರ್ವಕ ಧ್ಯಾನ ಅಂತ ಹೇಳೋದು. ಆ ಬಗ್ಗೆ ಶಾಸ್ತ್ರದಲ್ಲಿ ತುಂಬ ವಿಚಾರ ಬರ್ತವೆ. ಆ ಗುಣೋಪಸಂಹಾರ ಪೂರ್ವಕವಾಗಿರ್ತಕ್ಕಂತಹ ಧ್ಯಾನ. ಈ ಭಗವಂತನ ಪ್ರತಿಯೊಂದು ರೂಪದಲ್ಲಿಯೂ ಕೂಡ ಅನಂತ ರೂಪಗಳಿವೆ ಅಂತ ಹೇಳ್ತಿದ್ದಾರೆ. ಭಗವಂತನ ಒಂದೊಂದು ರೂಪದಲ್ಲಿಯೂ ಅನಂತ ಗುಣಗಳು. ಅದನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಇದನ್ನೇ ಹರಿಕಥಾಂಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ಭಗವಂತನ ಒಂದೊಂದು ರೂಪದಲ್ಲಿಯೂ ಅನಂತ ರೂಪಗಳಿವೆ. ಅಂತಹ ಭಗವಂತನ ಪ್ರತ್ಯೇಕ ರೂಪಗಳಲ್ಲಿ ವೇದದಲ್ಲಿ ಹೇಳಿರ್ತಕ್ಕಂತಹ ರೂಪ, ಹೇಳದೇ ಇರತಕ್ಕಂತಹ ರೂಪ, ಭಾರತ ಹೇಳಿರ್ತಕ್ಕಂತಹ ರೂಪ, ಭಾರತ ಹೇಳದೇ ಇರತಕ್ಕಂತಹ ರೂಪ, ಈ ಎಲ್ಲ ರೂಪಗಳಲ್ಲಿಯೂ ಎಲ್ಲ ಗುಣಗಳಲ್ಲಿಯೂ ಭೇದ ಎಂಬುದು ಇಲ್ಲ, ಅಭಿನ್ನವೇ. ಒಂದೊಂದು ಸಹ ಭಗವಂತನಿಗಿಂತ ಅಭಿನ್ನ. ಅದನ್ನೇ ಜಗನ್ನಾಥದಾಸ ಹೇಳ್ತಾರೆ. ಒಂದು ರೂಪದಳು ಅನಂತ ರೂಪಗಳು ಪೊಂದಿಪ್ಪವು ಗುಣಗಣ ಸಹಿತ ಹಿಂದೆ ಮುಂದೆ ಎಂದೆಂದಿಗೆ ಶ್ರೀ ಗೋವಿಂದಗೆ ಸರಿ ಮಿಗಿಲಿಲ್ಲ ಎಂತೆಂಬುದೇ ಫಲವಿದು ಬಾಳುವುದಕ್ಕೆ ಅಂತ ಒಂದು ಕೀರ್ತನಲ್ಲಿ ಹೇಳ್ತಾರೆ. ಪರಮಾತ್ಮನ ಪ್ರತಿಯೊಂದು ರೂಪದಲ್ಲಿಯೂ ಕೂಡ ಅನಂತ ರೂಪಗಳಿವೆ. ಆ ಹರಿಯ ಅನಂತ ರೂಪಗಳಲ್ಲಿ ಒಂದೊಂದೂ ಅನಂತ ಗುಣಪರಿಪೂರ್ಣವಾಗಿರುವಂಥದ್ದು. ಅಂತಹ
ಗುಣಗಳನ್ನು ಮಹಾಭಾರತದಲ್ಲಿ, ವೇದಗಳಲ್ಲಿ, ಮಹಾಭಾರತದಲ್ಲಿ ಹೇಳದೇ ಇರತಕ್ಕಂಥ ಎಲ್ಲ ರೂಪಗಳನ್ನು ಲಕ್ಷ್ಮೀದೇವಿ ನೋಡ್ತಾ ಇರ್ತಾಳೆ. ಜಗದುದರನ ಅತಿ ವಿಮಲ ಗುಣ ರೂಪಗಳನ್ನು ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆಯ ನೂತನವ ಕಾಣುತ್ತ ಮಿಗೆ ಹರ್ಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸನು ಎಂಬುದಾಗಿ ಜಗನ್ನಾಥದಾಸರು ಹೇಳಿದ ಹಾಗೆ ಲಕ್ಷ್ಮೀದೇವಿ ಆ ಎಲ್ಲ ರೂಪಗಳನ್ನು, ವೇದದಲ್ಲಿ ಹೇಳಿರುವಂತಹ ರೂಪಗಳು, ಹೇಳದೇ ಇರತಕ್ಕಂತಹ ರೂಪಗಳು, ಮಹಾಭಾರತದಲ್ಲಿ ಹೇಳಿರ್ತಕ್ಕಂತಹ ರೂಪಗಳು, ಹೇಳದಿರ್ತಕ್ಕಂತಹ ರೂಪಗಳು, ಈ ಎಲ್ಲ ರೂಪಗಳನ್ನು ಅವಳು ಯಾವಾಗಲೂ ನೋಡ್ತಾ ಇರ್ತಾಳೆ, ಸರ್ವದಾ ನೋಡ್ತಾ ಇರ್ತಾಳೆ. ಎಲ್ಲವೂ ಇದೆ ಎಂದ ಮೇಲೆ ಎಲ್ಲವನ್ನು ನೋಡ್ತಾಳೆ ಲಕ್ಷ್ಮೀದೇವಿ. ವೇದದಲ್ಲಿ ಹೇಳಿದ್ದು, ವೇದದಲ್ಲಿ ಹೇಳದೇ ಇದ್ದದ್ದು, ಮಹಾಭಾರತದಲ್ಲಿ ಹೇಳಿದ್ದು, ಮಹಾಭಾರತದಲ್ಲಿ ಹೇಳದೇ ಇದ್ದದ್ದು. ಇಲ್ಲಿ ವೇದಗಳಲ್ಲೇನೋ ಎಲ್ಲ ಇದೆ, ಮಹಾಭಾರತದಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ ಎಲ್ಲವೂ? ಅಂದರೆ ವೇದಗಳಿಗಿಂತ ಅಧಿಕವಾಗಿರತಕ್ಕಂತಹ ಅರ್ಥವನ್ನು ಈ ವೇದವ್ಯಾಸರು 5ನೇ ವೇದವಾಗಿರ್ತಕ್ಕಂತಹ ಮಹಾಭಾರತಕ್ಕೆ ಪಂಚಮ ವೇದ, ಭಾರತಂ ಪಂಚಮ ವೇದ ಅಂತ ಹೇಳ್ತಾರೆ. ವೇದಾದಪಿ ಪರಂಚಕ್ರೇ ಪಂಚಮಂ ವೇದಮುತ್ತಮಂ. ವೇದಗಳಿಗಿಂತಲೂ ಅಧಿಕವಾಗಿರತಕ್ಕಂತಹ ಅರ್ಥಗಳಿಂದ ವಿಷ್ಣುವನ್ನು ತಿಳಿಸ್ತಕ್ಕಂತಹ 5ನೇ ವೇದ ಅಂದರೆ ಅದು ವೇದವ್ಯಾಸ ರಚನೆ ಮಾಡತಕ್ಕಂತಹ ಮಹಾಭಾರತ ಅಂತ. ಇಷ್ಟಾದರೂ ಲಕ್ಷ್ಮಿ ಆ ಭಗವಂತನ ಗುಣಗಳನ್ನು ಸಂಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಈಶ್ವರ ಜ್ಞಾನದಲ್ಲಿ ಮಾತ್ರ ಬರಬಹುದಂತಹ ಆ ವಿಚಾರಗಳನ್ನು, ಅರ್ಥ ವಿಶೇಷಗಳನ್ನು ತಿಳಿಸಿದ್ದಾರೆ ಅಂತ ಹೇಳ್ಬೋದಾ? ಹಾಗಾದರೆ ಇಂತಹ ಈ ನಿರವಧಿಕ ಅನಂತ ಕಲ್ಯಾಣ ಗುಣ ಪರಿಪೂರ್ಣವಾಗಿರತಕ್ಕಂತಹ ಭಗವಂತನ ಅನಂತ ಗುಣಗಳನ್ನು ಹೇಗೆ ಉಪಸಂಹಾರ ಮಾಡೋದು ಅಂದರೆ ಮುಖ್ಯ ಪ್ರಾಣದೇವರು ಮಾಡ್ತಾರೆ ಅಂತ. ಈಗ ಒಂದು ರೂಪದಲ್ಲಿ ಅನೇಕ ರೂಪಗಳನ್ನು ಚಿಂತನೆ ಮಾಡೋದು ಸಾಧ್ಯನಾ? ಮುಖ್ಯ ಪ್ರಾಣದೇವರು ಒಂದು ರೂಪದಲ್ಲಿ, ಭಗವಂತನ ಒಂದು ರೂಪದಲ್ಲಿ ಅನಂತ ಗುಣಗಳ ಚಿಂತನೆ ಮಾಡ್ತಾರೆ, ಅನಂತ ರೂಪಗಳ ಚಿಂತನೆ ಮಾಡ್ತಾರೆ. ಇದು ಸಾಧ್ಯವಾ? ಈ ರಾಮಕೃಷ್ಣಾದಿ ರೂಪಗಳಿವೆ. ರಾಮಕೃಷ್ಣಾದಿ ರೂಪಗಳಲ್ಲಿ ಈ ರಾಮರೂಪ ಇದೆ. ರಾಮರೂಪವನ್ನು ನೋಡ್ತಕ್ಕಂಥವನಿಗೆ ಕೃಷ್ಣ ರೂಪ ನೋಡ್ಲಿಕ್ಕೆ ಆಗತ್ತಾ ಅಂದರೆ ನೋಡ್ಲಿಕ್ಕೆ ಆಗತ್ತೆ ಅಂತ. ಈಗ ಕೃಷ್ಣ ರೂಪದಲ್ಲಿ ರಾಮನ ರೂಪವನ್ನು ಕಾಣ್ತಾನೆ ಜಾಂಬವಂತ. ಜಾಂಬವಂತ ರಾಮನನ್ನ ಕಂಡವ. ಅದೇ ಜಾಂಬವಂತ ಕೃಷ್ಣನಲ್ಲಿ ಜಾಂಬವಂತನನ್ನು ಕಾಣ್ತಾನೆ. ನಾವು ಪುರಾಣದಲ್ಲಿ ನೋಡಿದ್ದೇವೆ. ಇದೆಲ್ಲ ಭಗವಂತನ ಲೀಲೆ ಇದು. ಹೀಗೆ ಒಂದು ರೂಪದಲ್ಲಿ ಅನಂತ ರೂಪಗಳಿಂದ ಕಾಣಲಿಕ್ಕೆ ಸಾಧ್ಯ ಇದೆ. ಜಾಂಬವಂತನಿಗಲ್ಲ. ಜಾಂಬವಂತ ಕಂಡದ್ದು ಕೃಷ್ಣನಲ್ಲಿ ಹನುಮಂತನ ರೂಪ, ಕೃಷ್ಣನಲ್ಲಿ ರಾಮನ ರೂಪವನ್ನು ಕಂಡ. ಇದೊಂದು ಉದಾಹರಣೆ ಅಷ್ಟೇ. ಈ ಒಂದು ಉದಾಹರಣೆಯಿಂದ ಭಗವಂತನ ಒಂದು ರೂಪದಲ್ಲಿ ಅನಂತ ರೂಪಗಳಿಂದ ಕಾಣಲಿಕ್ಕೆ ಸಾಧ್ಯ ಇದೆ. ನಮಗಾಗಲ್ಲ ಅಂದರೆ ನಮಗಾಗಲ್ಲ. ಅದು ಬ್ರಹ್ಮದೇವರಿಗೆ ಮಾತ್ರ ಸಾಧ್ಯ, ವಾಯುದೇವರಿಗೆ ಸಾಧ್ಯ. ಅದಕ್ಕಿಂತ ಕೆಳಗಿರತಕ್ಕಂತಹ ರುದ್ರಾದಿಗಳಿಗೂ ಸಾಧ್ಯ ಇಲ್ಲ. ಯಾಕಂದರೆ ಅವನ ಒಂದೊಂದು ಗುಣವೂ ಅನಂತ, ಪ್ರತ್ಯೇಕವಾಗಿ ಅನಂತ, ಪ್ರತಿಯೊಂದು ಗುಣವೂ ಸರ್ವಗುಣಾತ್ಮಕ. ಹಾಗಿರುವ ಅಂತಹ ಗುಣಗಳನ್ನು, ಅಂತಹ ರೂಪಗಳನ್ನು ಏಕತ್ರ ಚಿಂತನೆ ಮಾಡೋದು ಸಾಮಾನ್ಯರಿಗೆ ಆಗೋದಿಲ್ಲ. ಅದು ಮುಖ್ಯ ಪ್ರಾಣದೇವರಿಗೆ ಅದು ಸಾಧ್ಯ ಇದೆ. ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಅಂತ ಹೇಳ್ತಾ ಇದ್ದಾರೆ ರಾಯರಲ್ಲಿ. ಇದು ಸರಿಯಾ ಅನ್ನೋ ಪ್ರಶ್ನೆ. ಈಗ ವೇದಗಳು ಪರಮಾತ್ಮನ ಅನಂತ ಗುಣಗಳನ್ನು ಹೇಳಲಿಕ್ಕಾಗಿ ಪ್ರವೃತ್ತವಾಗಿವೆ.
ಅಲ್ಲಿ ಹೇಳದೇ ಇರತಕ್ಕಂಥ ಅರ್ಥವನ್ನು ಭಾರತ ಹೇಳತ್ತಾ? ವೇದೋಕ್ತ ತದನುಕ್ತ, ಭಾರತೋಕ್ತ ತದನುಕ್ತ. ವೇದದಲ್ಲಿ ಹೇಳಿದ್ದು ವೇದದಲ್ಲಿ ಹೇಳದೇ ಇದ್ದದ್ದು, ಭಾರತದಲ್ಲಿ ಹೇಳಿದ್ದು ಭಾರತದಲ್ಲಿ ಹೇಳದೇ ಇದ್ದದ್ದು. ಇಂತಹ ಅನಂತ ಗುಣಗಳು ವೇದದಲ್ಲಿ ಹೇಳದೇ ಇರತಕ್ಕಂತಹ ಪರಮಾತ್ಮನ ಅನಂತ ಗುಣಗಳನ್ನು ಈ ವೇದಾಭಿಮಾನಿಯಾಗಿರತಕ್ಕಂತಹ ಮಹಾಲಕ್ಷ್ಮಿ ಅವಳೇ ಪರಮಾತ್ಮನ ಮಹಿಮೆಗಳನ್ನು ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲಂತೆ. ಹೀಗೆ ಬ್ರಹ್ಮಾದಿಗಳಿಂದ ಅಚಿಂತ್ಯವಾಗಿರತಕ್ಕಂತಹ ಮಹಾಜ್ಞಾನವುಳ್ಳವಳು ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿಯೂ ಕೂಡ ಪರಮಾತ್ಮನ ಗುಣಧ್ಯಾನದಲ್ಲಿ ತೊಡಗಿ ಅವಳು ಪ್ರತಿಕ್ಷಣವೂ ಕೂಡ ಹೊಸ ಹೊಸ ವಿಶೇಷಗಳನ್ನು ಕಾಣ್ತಾ ಇರ್ತಾರಂತೆ. ಹೀಗೆ ಆ ಪರಮಾತ್ಮನ ಅನಂತ ರೂಪಗಳು ಕಂಡು ಅವಳು ಆಶ್ಚರ್ಯ ಪಡ್ತಾಳೆ. ಅಂತಹ ಗುಣಗಳನ್ನು ಲೆಕ್ಕ ಹಾಕಲಿಕ್ಕೆ ಯಾರಿಗೂ ಸಾಧ್ಯ ಇದೆ? ಆ ಪರಮಾತ್ಮನ ಗುಣಗಳ ಕೆಲವು ಅಂಶಗಳ ಲೇಷವನ್ನು ಮಾತ್ರ ತಿಳ್ಕೊಳ್ಳಿಕ್ಕಾಗಲ್ಲ. ಹೀಗಿರುವಾಗ ಆ ಪರಮಾತ್ಮನ ಗುಣಾನಂತ್ಯ, ರಮಾ ಬ್ರಹ್ಮಾದಿಗಳ ಕಲ್ಪನೆಗೂ ಸಿಗದೇ ಇರತಕ್ಕಂತಹ ಆ ಗುಣಾನಂತ್ಯ, ಇದನ್ನು ವೇದದಲ್ಲಿ ಹೇಳಿದಂತಾದರೆ ಅದನ್ನು ಮಹಾಭಾರತದಲ್ಲಿ ಹೇಳೋದು ಹೇಗೆ ಅಂದರೆ ಅದು ಸಾಧ್ಯ ಇದೆ ಅಂತ. ಯಾಕೆಂದರೆ ಮಹಾಭಾರತ ರಚನೆ ಮಾಡಿದವರು ಯಾರು? ವೇದವ್ಯಾಸರು. ಅವರು ನಾರಾಯಣನಿಗಿಂತ ಬೇರೆ ಅಲ್ಲ. ಆದ್ದರಿಂದ ಸಾಕ್ಷಾನ್ನಾರಾಯಣನ ಅವತಾರವೇ. ಆದ್ದರಿಂದ ಲಕ್ಷ್ಮೀ ಜ್ಞಾನಕ್ಕಿಂತಲೂ ಅನಂತಪಟ್ಟು ಅಧಿಕವಾಗಿರತಕ್ಕಂತಹ ಜ್ಞಾನ ಇರತಕ್ಕಂಥವರು, ಸರ್ವಜ್ಞರು. ಹಾಗಾಗಿ ವೇದಗಳಲ್ಲಿ ಪ್ರಸಕ್ತವಾಗದೇ ಇರತಕ್ಕಂತಹ ಕೇವಲ ಅವರು ತಮ್ಮ ಜ್ಞಾನಕ್ಕೆ ವಿಷಯವಾಗತಕ್ಕಂತಹ ಅರ್ಥವಿಶೇಷಗಳನ್ನು ಮಹಾಭಾರತದಲ್ಲಿ ಹೇಳಿರ್ಬೋದು. ಆದ್ದರಿಂದ ಅಸಂಗತ ಏನಲ್ಲ. ಏಕೆಂದರೆ ವೇದಕ್ಕಿಂತಲೂ ಉತ್ತಮವಾದ ವೇದ ಅಂತ ಹೇಳ್ತಾರೆ. ವೇದಾದಪಿ ಪರಂಚಕ್ರೇ ಪಂಚಮಂ ವೇದ ಉತ್ತಮಂ. ವೇದಗಳಿಂದ ಅಧಿಕವಾಗಿರತಕ್ಕಂಥ ಅರ್ಥಗಳಿಂದ ವಿಷ್ಣುವನ್ನು ತಿಳಿಸ್ತಕ್ಕಂತಹ 5ನೇ ವೇದ ರಚನೆ ಮಾಡಿದರು ವೇದವ್ಯಾಸರು ಅಂತ. ಸರ್ವ ವೇದಾರ್ಥ ಉಪಬೃಂಹಿತಾಂ ತದನುಕ್ತ ಕೇವಲೇಶ್ವರ ಜ್ಞಾನ ದೃಷ್ಟಾರ್ಥಯುಕ್ತಾಂ ಮಹಾಭಾರತ ಸಂಹಿತಾಂ ಅಚೀಕೃಪತಿ ಎಂಬುದಾಗಿ ಹೇಳ್ತಾರೆ. ವೇದವ್ಯಾಸರು, ಕರುಣಾಳರಾಗಿರತಕ್ಕಂತಹ ವೇದವ್ಯಾಸರು ಸರ್ವ ವೇದಾರ್ಥಗಳಿಂದಲೂ ವೇದಗಳಲ್ಲಿ ಹೇಳದೇ ಇರತಕ್ಕಂತಹ ಕೇವಲ ಈಶ್ವರ ಜ್ಞಾನಕ್ಕೆ ವಿಷಯವಾಗತಕ್ಕಂತಹ ವಿಶೇಷಗಳಿಂದಲೂ ಕೂಡಿದಂತಹ ಮಹಾಭಾರತ ರಚನೆ ಮಾಡಿದರು ಅಂತ ಹೇಳ್ತಾರೆ. ಹೀಗೆ ಮಹಾಭಾರತ ಸರ್ವೋತ್ಕೃಷ್ಟವಾದರೆ ಅಂತಹ ಇನ್ನು ಪ್ರಮಾಣ ಗ್ರಂಥಗಳಲ್ಲಿ ನಿರ್ಣಾಯಕವಾಗಿರತಕ್ಕಂತಹ ಬ್ರಹ್ಮಮೀಮಾಂಸಾ ಶಾಸ್ತ್ರ ಶ್ರೇಷ್ಠವಾಗಿರುವಂಥದ್ದು. ಆದ್ದರಿಂದ ಇಲ್ಲಿ ಯಾವುದೇ ವಿರೋಧ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಇಂತಹ ವೇದೋಕ್ತವಾಗಿರತಕ್ಕಂತಹ, ವೇದ ಅನುಕ್ತವಾಗಿರತಕ್ಕಂತಹ, ಭಾರತದಲ್ಲಿ ಉಕ್ತವಾಗಿರತಕ್ಕಂತಹ, ಭಾರತದಲ್ಲಿ ಅನುಕ್ತವಾಗಿರತಕ್ಕಂತಹ ಪರಮಾತ್ಮನ ಅನಂತ ರೂಪಗಳನ್ನು ವಾಯುದೇವರು ಉಪಸಂಹಾರ ಮಾಡುವ ಮೂಲಕವಾಗಿ ಧ್ಯಾನ ಮಾಡ್ತಾರೆ. ಈ ವಿಚಾರವನ್ನು ಮುಂದಿನ ಗದ್ಯದಲ್ಲಿ ಕೂಡ ನಿರೂಪಣೆ ಮಾಡ್ತಾರೆ. ತಥಾ ವೇದೋಕ್ತ ಸರ್ವಕ್ರಿಯೋಪಸಂಹರ್ತॄಣಾಂ ಏವಂ ಅನಂತರೂಪಾವಯವ ಗುಣಕ್ರಿಯಾಜ್ಯಾತ್ಯವಸ್ಥಾ ವಿಶಿಷ್ಟ ಭಗವದುಪಾಸಕಾನಾಂ. ಆ ಪರಮಾತ್ಮನ ಅನಂತ ರೂಪಗಳನ್ನು ಗುಣಾದಿ ಉಪಸಂಹಾರ ಮಾಡಿದ ಹಾಗೆ ಕ್ರಿಯಾ, ಅವಯವ, ಜಾತಿ, ಅವಸ್ಥಾ ವಿಶೇಷಗಳನ್ನು ಕೂಡ ಉಪಸಂಹಾರ ಮಾಡಿಕೊಂಡು ಧ್ಯಾನ ಮಾಡತಕ್ಕಂತಹ ಕ್ರಮವನ್ನು ಇಲ್ಲಿ ಹೇಳ್ತಾರೆ. ವೇದೋಕ್ತ ಸರ್ವಕ್ರಿಯೋಪಸಂಹರ್ತॄಣಾಂ, ಹಿಂದೆ ಗುಣೋಪಸಂಹಾರ ಪೂರ್ವಕವಾಗಿ ಧ್ಯಾನ ಮಾಡ್ತಾರೆ ಅಂತ ಹೇಳಿತು. ಇಲ್ಲಿ ವೇದೋಕ್ತವಾಗಿರತಕ್ಕಂತಹ ಆ ಗುಣಾದಿ ಉಪಸಂಹಾರದಂತೆ ಸರ್ವಕ್ರಿಯೋಪಸಂಹಾರ ಮಾಡ್ತಾರೆ.
ಅಷ್ಟು ಮಾತ್ರ ಅಲ್ಲ, ಅನಂತ ರೂಪ ಅವಯವ ಗುಣಕ್ರಿಯಾ ಜಾತ್ಯವಸ್ಥಾ ವಿಶಿಷ್ಟ ಭಗವದ್ ಉಪಾಸಕಾನಾಂ. ಕ್ರಿಯೋಪಸಂಹಾರ, ಅದರಂತೆ ಅವಯವ ಜಾತಿ ಅವಸ್ಥಾ ವಿಶೇಷಗಳು ಇವುಗಳನ್ನು ಉಪಸಂಹಾರ ಮಾಡತಕ್ಕಂತಹ ಕ್ರಮವನ್ನು ಇಲ್ಲಿ ಹೇಳ್ತಿದ್ದಾರೆ. ತಥಾ ಹಾಗೆಯೇ ವೇದೋಕ್ತ ಸರ್ವಕ್ರಿಯೋಪಸಂಹರ್ತೃಣಾಂ, ಹಾಗೆಯೇ ಅಂದರೆ ವೇದಗಳಲ್ಲಿ ಹೇಳಿದಂತಹ ಗುಣೋಪಸಂಹಾರವನ್ನು ಮಾಡುವಂತೆ ವೇದೋಕ್ತ, ವೇದದಲ್ಲಿ ಹೇಳ್ತಕ್ಕಂತಹ ಸರ್ವಕ್ರಿಯೋಪಸಂಹರ್ತೃಣಾಂ, ಸರ್ವಕ್ರಿಯೆಗಳು ಭಗವಂತನ ಸೃಷ್ಟಿಯಾದಿ ಸಮಸ್ತ ಕ್ರಿಯೆಗಳನ್ನು ಚಿಂತನೆ ಮಾಡಿ ಧ್ಯಾನ ಮಾಡ್ತಾರೆ. ವೇದೋಕ್ತ ಸರ್ವಕ್ರಿಯೋಪಸಂಹರ್ತೃಣಾಂ, ಹಾಗೆಯೇ ಅನಂತರೂಪಾವಯವ ಗುಣಕ್ರಿಯಾ ಜಾತ್ಯವಸ್ಥಾ ವಿಶಿಷ್ಟ ಭಗವದ್ ಉಪಾಸಕಾನಾಂ. ಅನಂತ ರೂಪ, ಪರಮಾತ್ಮನ ಅನಂತ ರೂಪಗಳನ್ನು, ಅವಯವ ಕರಚರಣಾದಿ ಅವಯವಗಳನ್ನು, ಗುಣ ಜ್ಞಾನಾನಂದಾದಿ ಸಕಲ ಕಲ್ಯಾಣ ಗುಣಗಳನ್ನು ಮತ್ತು ಜಾತಿ, ಈ ಎಲ್ಲವುಗಳ ಜಾತಿ ಮತ್ತು ಅವಸ್ಥೆಗಳಿಂದ ವಿಶಿಷ್ಟ ಕೂಡಿರತಕ್ಕಂತಹ ಭಗವದ್ ಉಪಾಸಕಾನಾಂ, ಆ ಭಗವಂತನನ್ನು ಧ್ಯಾನಿಸ್ತಕ್ಕಂಥವರು ಮುಖ್ಯ ಪ್ರಾಣದೇವರು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಪರಮದಯಾಳೂನಾಂ ಕ್ಷಮಾಸಮುದ್ರಾಣಾಂ ಭಕ್ತವತ್ಸಲಾನಾಂ ಭಕ್ತಾಪರಾಧ ಸಹಿಷ್ಣೂನಾಂ ಸ್ವಭಕ್ತಾನ್ ದುರ್ಮಾರ್ಗಾದ್ ಉದ್ಧೃತ್ಯ ಸನ್ಮಾರ್ಗ ಸ್ಥಾಪಕಾನಾಂ ಸ್ವಭಕ್ತಂ ಮಾಂ ಉದ್ದಿಶ್ಯ ಭಗವತಃ ಪುರಃ ಪರಮದಯಾಳು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣೋ ತ್ವದಧೀನಂ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ. ಈ ಗದ್ಯದಲ್ಲಿ ಮುಖ್ಯ ಪ್ರಾಣದೇವರ ಒಂದು ಕಾರುಣ್ಯ, ಅವರ ದಯೆ, ಅವರ ಕ್ಷಮಾಗುಣ, ಅವರ ಭಕ್ತವಾತ್ಸಲ್ಯ, ಇವೇ ಮೊದಲಾದ ಗುಣಗಳನ್ನು ಹೇಳ್ತಾ ಇದ್ದಾರೆ ರಾಯರು. ಪರಮದಯಾಳೂನಾಂ, ಅತ್ಯಂತ ದಯಾಳುಗಳು, ಮುಖ್ಯ ಪ್ರಾಣದೇವರು ತುಂಬ ದಯಾಳುಗಳು. ಕ್ಷಮಾ ಸಮುದ್ರಾಣಾಂ, ಕ್ಷಮಾಗುಣ ಪೂರ್ಣರಾದವರು ಅಂತ ಅರ್ಥ. ಭಕ್ತಾಪರಾಧ ಸಹಿಷ್ಣೂನಾಂ, ಭಕ್ತವತ್ಸಲಾನಾಂ, ಭಕ್ತವತ್ಸರಾಗಿರ್ತಕ್ಕಂತಹ. ಭಕ್ತಾಪರಾಧ ಸಹಿಷ್ಣೂನಾಂ, ಭಕ್ತರನ್ನು ಅವರ ಅಪರಾಧವನ್ನು ಸಹಿಸೋರಾಗಿರ್ತಕ್ಕಂತಹ. ಮತ್ತೆ ಇನ್ನೇನು ಮಾಡ್ತಾರೆ? ಸ್ವಭಕ್ತಾನ್ ದುರ್ಮಾರ್ಗಾದ್ ಉದ್ಧೃತ್ಯ ಸನ್ಮಾರ್ಗ ಸ್ಥಾಪಕಾನಾಂ, ಯಾರು ತನ್ನ ಭಕ್ತರಿದ್ದಾರೆ ಅವರು ದಾರಿ ತಪ್ಪಿದಾಗ, ದುರ್ಮಾರ್ಗಾತ್ ಆ ಕೆಟ್ಟ ದಾರಿಯಿಂದ ಬಿಡಿಸಿ ಸನ್ಮಾರ್ಗದಲ್ಲಿ ಇಟ್ಟು ರಕ್ಷಣೆ ಮಾಡ್ತಕ್ಕಂಥವರು ಅಂತ. ಸ್ವಭಕ್ತಾನ್ ತನ್ನ ಭಕ್ತರನ್ನು ದುರ್ಮಾರ್ಗದಿಂದ ಉದ್ಧೃತ್ಯ ಹಿಡಿದೆತ್ತಿ ಸನ್ಮಾರ್ಗ ಸ್ಥಾಪಕಾನಾಂ, ಸನ್ಮಾರ್ಗದಲ್ಲಿ ಇಟ್ಟು ರಕ್ಷಿಸ್ತಕ್ಕಂಥವರು. ಮತ್ತೆ ಎಂಥವರು ಅಂದರೆ ಸ್ವಭಕ್ತಂ ಮಾಂ ಉದ್ದಿಶ್ಯ ಭಗವತಃ ಪುರಃ, ನನ್ನ ಬಗ್ಗೆ ಭಗವಂತನ ಮುಂದೆ ಈ ರೀತಿ ವಿಜ್ಞಾಪನೆ ಮಾಡ್ತಕ್ಕಂಥವರು. ಯಾವ ರೀತಿಯಾಗಿ ಅಂದರೆ ಸ್ವಭಕ್ತಂ ಮಾಂ ಉದ್ದಿಶ್ಯ, ತಮ್ಮ ಭಕ್ತನಾಗಿರ್ತಕ್ಕಂತಹ ನನ್ನನ್ನು ಉದ್ದೇಶಿಸಿ ಭಗವತಃ ಪುರಃ, ಭಗವಂತನ ಎದುರಿನಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ. ಏನು ಪ್ರಾರ್ಥನೆ ಮಾಡ್ತಾರೆ? ಪರಮದಯಾಳೋ ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣೋ ತ್ವದಧೀನಂ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ. ಆ ಪರಮಾತ್ಮನಲ್ಲಿ ಕೃಪಾಳುವಾಗಿರತಕ್ಕಂತಹ ಕ್ಷಮಾಸಮುದ್ರನಾಗಿರತಕ್ಕಂತಹ ಭಕ್ತವತ್ಸನಾಗಿರತಕ್ಕಂತಹ ಪರಮಾತ್ಮನಲ್ಲಿ ಇವರು ಏನು ಮಾಡ್ತಾರೆ? ತನ್ನ ಪರವಾಗಿ ಇವನನ್ನು
ರಕ್ಷಣೆ ಮಾಡುವಂತೆ ವಿಜ್ಞಾಪನೆ ಮಾಡ್ತಾರೆ, ಉದ್ಧಾರ ಮಾಡುವಂತೆ ವಿಜ್ಞಾಪನೆ ಮಾಡ್ತಾರೆ. ಹೇ ಪರಮದಯಾಳು, ಹೇ ಕೃಪಾಳು, ಕ್ಷಮಾ ಸಮುದ್ರ, ಕ್ಷಮಾಗುಣ ಸಮುದ್ರ, ಭಕ್ತವತ್ಸಲ, ಭಕ್ತರಲ್ಲಿ ಪ್ರೇಮವುಳ್ಳವನೇ, ಭಕ್ತಾಪರಾಧ ಸಹಿಷ್ಣು, ಭಕ್ತರ ಅಪರಾಧಗಳನ್ನು ಕ್ಷಮಿಸುವವನೇ, ತ್ವದಧೀನಂ, ನಿನ್ನ ದಾಸನು, ದೀನಂ, ಕರುಣಾ ವಿಷಯನು, ದೂನಂ, ಅಪರಾಧಗಳನ್ನು ಕ್ಷಮಿಸ್ತಕ್ಕಂತಹ, ದೀನಂ ಕರುಣಾವಿಷನಾಗಿರ್ತಕ್ಕಂತಹ, ದೂನಂ ಅಂದರೆ ದುಃಖ ತಪ್ತನಾಗಿರತಕ್ಕಂತಹ, ಅನಾಥಂ ಅನಾಥನಾಗಿರತಕ್ಕಂತಹ, ಶರಣಾಗತಂ ನಿನ್ನ ಆಶ್ರಯವನ್ನು ಪ್ರಾರ್ಥಿಸಿ ಬಂದಿರತಕ್ಕಂತಹ, ಏನಂ ಇವನನ್ನು ಉದ್ಧಾರ ಮಾಡು. ಇದು ಈ ರೀತಿಯಾಗಿ ವಿಜ್ಞಾಪನ ಕರ್ತೃಣ, ನಮ್ಮ ಪರವಾಗಿ ಪರಮಾತ್ಮನೊಂದೇ ವಿಜ್ಞಾಪನೆ ಮಾಡ್ತಾರೆ. ನಮಗೆ ಹೇಗೆ ವಿಜ್ಞಾಪನೆ ಮಾಡ್ಕೊಂಡು ಗೊತ್ತಿಲ್ಲ, ನಮ್ಮ ಪರವಾಗಿ ಅವರೇ ವಿಜ್ಞಾಪನೆ ಮಾಡುತ್ತಾರೆ. ಪರಮದಯಾಳೂನಾಂ, ಕ್ಷಮಾ ಸಮುದ್ರಾಣಾಂ, ಭಕ್ತವತ್ಸಲಾನಾಂ, ಭಕ್ತಾಪರಾಧ ಸಹಿಷ್ಣೂನಾಂ, ಸ್ವಭಕ್ತಾನ್ ದುರ್ಮಾರ್ಗಾದ ಉದ್ಧೃತ ಸನ್ಮಾರ್ಗ ಸ್ಥಾಪಕಾನಾಂ. ವಾಯುದೇವರು ಎಂಥವರು ಅಂದರೆ ಪರಮದಯಾಳು, ಅತ್ಯಂತ ದಯಾಳುಗಳು, ಕ್ಷಮಾ ಸಮುದ್ರರು, ಪರಮ ದಯಾಳುಗಳಾಗಿದ್ದಾರೆ, ಕ್ಷಮಾ ಸಮುದ್ರರಾಗಿದ್ದಾರೆ, ಭಕ್ತವತ್ಸಲರು, ಭಕ್ತಾಪರಾಧ ಸಹಿಷ್ಣುರಾಗಿದ್ದಾರೆ. ಇಂತಹ ವಾಯುದೇವರು ತನ್ನ ಭಕ್ತರನ್ನು, ಅಡ್ಡದಾರಿ ಹಿಡಿದಕ್ಕಂತಹ ತನ್ನ ಭಕ್ತರನ್ನು ದುರ್ಮಾರ್ಗದಿಂದ ಕೈ ಹಿಡಿದೆತ್ತಿ ಸನ್ಮಾರ್ಗದಲ್ಲಿ ನಡೆಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಭಗವಂತನ ಮುಂದೆ ಅವರು ವಿಜ್ಞಾಪನೆ ಮಾಡಿಕೊಳ್ತಾರೆ. ಏನಂತ ಅಂದರೆ, ಹೇ ದಯಾಳೋ, ಕ್ಷಮಾ ಸಮುದ್ರ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು, ಇವನು ನಿನ್ನ ದಾಸ, ದೀನ ದೂನ ಅನಾಥನಾಗಿದ್ದಾನೆ, ನಿನ್ನನ್ನೇ ಶರಣು ಹೊಂದಿದ್ದಾನೆ. ಆದ್ದರಿಂದ ಇವನನ್ನು ನೀನು ಉದ್ಧಾರ ಮಾಡು ಎಂಬುದಾಗಿ ಆ ಪರಮಾತ್ಮನಲ್ಲಿ ಎಲ್ಲ ಜೀವಿಗಳ ಪರವಾಗಿ ವಿಜ್ಞಾಪನೆ ಮಾಡತಕ್ಕಂಥವರು. ಆ ಮೂಲಕವಾಗಿ ಭಗವಂತನ ಅನುಗ್ರಹವನ್ನು ಕೊಡಿಸೋರಾಗಿದ್ದಾರೆ ಮಧ್ವಾಚಾರ್ಯರು, ವಾಯುದೇವರು. ಇಂತಹ ವಾಯುದೇವರು ಈ ಎಲ್ಲ ಜೀವರಿಗಿಂತಲೂ ಅಧಿಕರಾಗಿದ್ದಾರೆ, ಎಲ್ಲ ದೇವತೆಗಳಿಂದಲೂ ಅಧಿಕರಾಗಿದ್ದಾರೆ. ಇವರ ಒಂದು ದಯಾಳುತ್ವ ನೋಡಿ, ತನ್ನ ಭಕ್ತರ ಅಪರಾಧಗಳನ್ನು ಕ್ಷಮಿಸುವುದರಲ್ಲಿ ಇವರಿಗೆ ಸದೃಶರಿಲ್ಲ. ಪರಮಾತ್ಮ ಅವನು ಹಾಗೆ. ತನ್ನ ಭಕ್ತರ ಅಪರಾಧಗಳನ್ನು ಕ್ಷಮಿಸುವುದರಲ್ಲಿ ಈ ಭಗವಂತನಿಗೆ ಸದೃಶರಾಗಿರ್ತಕ್ಕಂತಹ ವ್ಯಕ್ತಿ ಮತ್ತೊಬ್ಬರಿಲ್ಲ. ಅಂತಹ ಕ್ಷಮಾ ಸಮುದ್ರ ಪರಮಾತ್ಮ. ಅಚ್ಯುತನೇ, ನಿನ್ನಂಥ ಹುಚ್ಚು ದೊರೆಗಳ ಕಾಣೆ, ಕಚ್ಚಿ ಬೈದೊದ್ದ ಭಕ್ತರ ಅಪರಾಧಗಳ ತುಚ್ಛಗೈದವರ ಸಲಹಿರಿ ಅಂತ ಹೇಳ್ತಾರೆ. ಶ್ರೀನಿವಾಸನ ಪೋಲ್ವ ದೀನ ವತ್ಸಲರುಂಟೆ, ದಾನಿಗಳುಂಟೆ ಜಗದಳು ಇಹರೆಂಬ ಜ್ಞಾನಿಗಳುಂಟೆ, ಅನುಗಾಲ ಏನು ಕರುಣಾನಿಧಿಯೋ ಶ್ರೀನಿತಂಬಿನಿ ರಮಣ, ತಾ ನಮ್ಮನ್ನಗಲಿ ಸೈರಿಸದ ಕರುಣೆಯ ನಾನೆಂತೂ ತುತಿಸಿ ಹಿಗ್ಗಲಿ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಅಂತಹ ಭಗವಂತ ಅವನು ಭಕ್ತಾಪರಾಧ ಸಹಿಷ್ಣು, ಭಕ್ತವತ್ಸಲ, ಕರುಣಾಳು ಅಂತ ಅವನ ಗುಣಗಳನ್ನು ಕೊಂಡಾಡ್ತಾ ಇದ್ದಾರೆ. ಅವನ ಅಗಾಧವಾಗಿರತಕ್ಕಂಥ ಭಕ್ತಿ ವಾತ್ಸಲ್ಯವನ್ನು ಅವರು ಅಲ್ಲಿ ಹೇಳ್ತಾರೆ. ಅಂತಹ ಭಗವಂತನ ಮುಂದೆ ವಾಯುದೇವರು ನಮ್ಮ ಪರವಾಗಿ ವಿಜ್ಞಾಪನೆಯನ್ನು ಮಾಡ್ತಾರೆ. ಇಂತಹ ಕರುಣಾಳವಾಗಿರತಕ್ಕಂತಹ ಪರಮಾತ್ಮ, ಇವನ ವಿಭೂತಿಗಳು, ಇವನ ವ್ಯಾಪಾರಗಳು, ಇದು ಯಾವುದು ನಮಗೆ ಅರ್ಥ ಆಗೋದಿಲ್ಲ. ಈ ತನ್ನ ಭಕ್ತ ಮಾಡಿರ್ತಕ್ಕಂಥ ಅಪರಾಧಗಳನ್ನು ಸಹಿಸ್ತಕ್ಕಂತಹ, ಕ್ಷಮಿಸ್ತಕ್ಕಂತಹ ಮಹಾ ಉದಾರ ಗುಣಗಳಿಗೆ ಶ್ರೀಹರಿ ದೊಡ್ಡ ನಿಧಿ. ಅದನ್ನು ನಾವು ಭಾಗವತಾದಿ ಗ್ರಂಥಗಳಲ್ಲಿ ನೋಡ್ತೇವೆ.
ಭಾಗವತದಲ್ಲಿ ಆ ಸುಧಾಮನ ಕಥೆಯನ್ನು ನಾವು ನೋಡುವಾಗ, ಕ್ವಾಹಂ ದರಿದ್ರ ಪಾಪೀಯಾನ್ ಕ್ವಕೃಷ್ಣ ಶ್ರೀನಿಕೇತನ ಬ್ರಹ್ಮಬಂಧುರಿತಿ ಸ್ವಾಹಂ ಬಾಹುಭ್ಯಾಂ ಪರಿರಂಭಿತ ಶುಶ್ರೂಷಯಾ ಪರಮಯಾ ಪಾದ ಸಂವಾಹನಾದಿಭಿ ಪೂಜಿತೋ ದೇವದೇವೇಶ ವಿಪ್ರದೇವೇರ ದೇವವತಿ. ದರಿದ್ರನಾಗಿರತಕ್ಕಂತಹ ನಾನೆಲ್ಲಿ, ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಶ್ರೀಕೃಷ್ಣ ಎಲ್ಲಿ? ಅದೆಷ್ಟು ಭೇದ ಇದೆ ಜೀವನಿಗೂ ಪರಮಾತ್ಮನಿಗೂ. ಅಂತಹ ಮಹದಂತರ ಇದ್ರೂ ಕೂಡ ಪರಮಾತ್ಮ ಅವ ಜ್ಞಾನಿ ಎಂಬ ಅಭಿಮಾನದಿಂದ, ಬ್ರಾಹ್ಮಣನೆಂಬ ಅಭಿಮಾನದಿಂದ ತನ್ನ ಭಕ್ತರಾಗಿರತಕ್ಕಂತಹ ಸುಧಾಮನನ್ನು ಬಾಹುಗಳಿಂದ ಗಟ್ಟಿಯಾಗಿ ಆಲಿಂಗಿಸ್ಕೊಳ್ತಾನೆ, ಕಾಲುಗಳನ್ನು ಒತ್ತಿ ಸೇವೆ ಮಾಡ್ತಾನೆ, ಉಪಚಾರ ಮಾಡ್ತಾನೆ. ನೋಡಿ ಎಷ್ಟು ಭಕ್ತ ವಾತ್ಸಲ್ಯ ಪರಮಾತ್ಮನಿಗೆ. ಅಂತಹ ಪರಮಾತ್ಮ ಭಕ್ತರ ಅಪರಾಧಗಳನ್ನು ಸಹಿಸ್ತಾನೆ, ಕ್ಷಮಿಸ್ತಾನೆ. ಅಂತಹ ಒಂದು ಮಹಾ ಉದಾರದ ಗಣಿ ಪರಮಾತ್ಮ. ಅಂತಹ ಪರಮಾತ್ಮನ ಮುಂದೆ ವಾಯುದೇವರು ನಮ್ಮ ಬಗ್ಗೆ ವಿಜ್ಞಾಪನೆಯನ್ನು ಮಾಡ್ತಾರೆ. ಅಂತಹ ಕರುಣಾಳುಗಳು ಮತ್ತು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಇರತಕ್ಕಂಥವರು. ಈ ಜಗತ್ ಸಂಬಂಧವಾಗಿರ್ತಕ್ಕಂತಹ ಎಲ್ಲ ವ್ಯಾಪಾರಗಳಲ್ಲಿಯೂ ವಾಯುದೇವರು ಇದ್ದು ಸದಾ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ಅಂಜಿದವರಿಗೆ ವಜ್ರ ಪಂಜರನು ನೀನೇ ಪ್ರಭಂಜನ ಪ್ರಭುವೇ, ಪ್ರತಿದಿನದಿ ನಮ್ಮ ಭಯ ಭಂಜಿಸಿ ಕಾಯೋ ಬಹುರೂಪ ಎಂಬುದಾಗಿ ತತ್ವಸುವಾಲಿಯಲ್ಲಿ ಜಗನ್ನಾಥದಾಸ್ ಹೇಳ್ತಾರೆ. ಅಂಜಿದವರಿಗೆ ವಜ್ರ ಪಂಜರ, ಯಾರು ಅಂಜಿದ್ದಾರೋ ಅವರಿಗೆ ವಜ್ರ ಪಂಜರದ ಹಾಗೆ ನೀನು ಭಯ ಭಂಜಿಸಿ ಕಾಯ್ತೀಯ. ನಿನ್ನ ಭಕ್ತರ ಭಯವನ್ನು ಹೋಗಲಾಡಿಸಿ ಅವರನ್ನು ಕಾಯ್ತೀಯ. ಪಕ್ಷಿಯನ್ನು ಪಂಜರಲ್ಲಿ ನಾವು ಇಡ್ತೇವೆ, ಅದಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥ ಭಯ ಇಲ್ಲ, ಶತ್ರುಗಳ ಕಾಟ ಇಲ್ಲ. ಆ ಪಕ್ಷಿ ಹೊರಗೆ ಹೋಗಬಾರದು ಅಂತ ಪಂಜರದ ಬಾಗಿಲನ್ನು ಹಾಕ್ತೇವೆ. ಯಾವುದೇ ಒಂದು ಭಾಗ ತೆರೆದರೂ ಕೂಡ ಆ ಪಕ್ಷಿ ಹಾರಿ ಹೋಗಿಬಿಡ್ತದೆ. ಆದರೆ ನಮ್ಮ ದೇಹ ಹಾಗಲ್ಲ. ನಮ್ಮ ದೇಹವು ಕೂಡ ಪಂಜರವೇ. ಆದರೆ ಆ ಪಂಜರಕ್ಕೂ ಈ ಪಂಜರಕ್ಕೂ ವ್ಯತ್ಯಾಸ ಇದೆ. ಆ ಪಂಜರಕ್ಕೆ ಒಂದೇ ದ್ವಾರ, ಈ ಪಂಜರಕ್ಕೆ ನವದ್ವಾರಗಳು. ಅಲ್ಲಿಯ ಪಂಜರದ ದ್ವಾರ ಗಿಳಿ ಹಾರಿ ಹೋಗಬಾರ್ದು ಅಂತ ಆ ದ್ವಾರವನ್ನು ಬಂಧಿಸಿರ್ತೇವೆ. ಆದರೆ ಇಲ್ಲಿ ನವದ್ವಾರಗಳು ಕೂಡ ತೆಗೆದಿರ್ತವೆ. ಅಲ್ಲಿ ಗಿಳಿ ಹಾರಿ ಹೋಗಬಾರ್ದು ಅಂತ ಬಾಗಿಲು ಬಂಧಿಸಿದರೆ, ಇಲ್ಲಿ ನವದ್ವಾರಗಳು ತೆಗೆದಿದ್ರು ಕೂಡ ಇಲ್ಲಿರ್ತಕ್ಕಂತಹ ಪಕ್ಷಿ ಹಾರಿ ಹೋಗೋದಿಲ್ಲ, ಅದು ಇಲ್ಲೇ ಇರುತ್ತೆ. ಪಂಜರದ ಬಾಗಿಲು ತೆಗೆದ್ರೆ ಗಿಳಿ ಹಾರಿ ಹೋದಂತೆ ಒಂದಲ್ಲ ಬಾಗಿಲು, 9 ಬಾಗಿಲವೇ. ಇಲ್ಲಿ 9 ಬಾಗಿಲು ತೆಗೆದೇ ಇದ್ರೂ ಕೂಡ ಇಲ್ಲಿರ್ತಕ್ಕಂತಹ ಪ್ರಾಣ ಪಕ್ಷಿ ಅದು ಇಲ್ಲೇ ಇರುತ್ತೆ, ಅದು ಯಾವತ್ತೂ ಹಾರಿ ಹೋಗುವುದಿಲ್ಲ. ಆಶ್ಚರ್ಯ ಅಲ್ವಾ? ಅದಕ್ಕೆ ಕಾರಣ ವಾಯುದೇವರು ನಮ್ಮನ್ನು ಕಾಯ್ತಾ ಇರ್ತಾರೆ, ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ಪ್ರಾಣ ಹೋದ್ದು ಆಶ್ಚರ್ಯ ಅಲ್ಲ, ಇರುವುದು ಆಶ್ಚರ್ಯ. ಈ ಶ್ರೀಹರಿ ಹಾಗೂ ಮುಖ್ಯ ಪ್ರಾಣದರು ಯಾವಾಗಲೂ ನಮ್ಮನ್ನು ಕಾಯ್ತಾ ಇರ್ತಾರೆ. ನಮ್ಮಲ್ಲಿ ಅನೇಕ ದೈತ್ಯರ ಉಪದ್ರವ ಇದೆ, ಸಕಲ ಆದಿ ವ್ಯಾಧಿಗಳು ಈ ದೇಹದಲ್ಲಿ. ಇಲ್ಲಿ ಅರಿಷಡ್ವರ್ಗಗಳು, ಈ ಎಲ್ಲ ಶತ್ರುಗಳಿಂದ ಬರಬಹುದಾಗಿರತಕ್ಕಂತಹ ಭಯವನ್ನು ನಿವಾರಣೆ ಮಾಡಿ ನಮ್ಮನ್ನು ಕಾಯ್ತಾ ಇರ್ತಾರೆ. ಕಲಿಮುಖ್ಯ ದೈತ್ಯರ ಉಪಟಳವ ಪರಿಹರಿಸಿ ಮತ್ಕುಲ ಗುರುವೇ ಸಲಹೋ ಕಾರುಣ್ಯ ಸಿಂಧು ಅಂತಾರೆ. ಇಂತಹ ಕಲ್ಯಾದಿ ದೈತ್ಯರ ಉಪದ್ರವಗಳನ್ನು ಪರಿಹಾರ ಮಾಡತಕ್ಕಂತಹ ಕರುಣಾಸಿಂಧುಗಳು, ಜ್ಞಾನದಾತರು, ಜಗದ್ಗುರುಗಳು. ಇವರು ಒಲಿದರೆ ಸಾಕು, ಪರಮಾತ್ಮ ಒಲಿತಾನೆ. ಇವರೊಲುಮೆ ಎಂದಿರಲು ಶ್ರೀಹರಿಯು ತಪ್ಪದೇ ಕಾಯ್ತಾನೆ. ಆದರೆ ಶ್ರೀಹರಿ ಇವರು ಒಲಿದೇ ಹೋದರೆ ಪರಮಾತ್ಮ ಯಾವತ್ತೂ ಕಾಯುವುದಿಲ್ಲ.
ಈ ದುರ್ಯೋಧನ ಅವ ಸಾಕ್ಷಾತ್ ಕಲಿ. ಅವನಿಗೆ 100 ಜನ ಮಂದಿ ಅನುಜರು. ಎಲ್ಲರನ್ನು ಭೀಮನೊಬ್ಬನೇ ಸಂಹಾರ ಮಾಡ್ತಾನೆ. ಹಾಗೆಯೇ ಜರಾಸಂಧ, ಮಣಿಮಂತ, ಬಕ್ವಾಸುರ, ಕೀಚಕ ಎಲ್ಲರನ್ನು ಸಂಹಾರ ಮಾಡ್ತಾನೆ. ನಮ್ಮಲ್ಲಿ ಹಾಗೆಯೇ ಇವರೆಲ್ಲ ಇದ್ದಾರೆ. ಕೀಚಕ, ದುಶ್ಯಾಸನ, ದುರ್ಯೋಧನ, ಜರಾಸಂಧ, ಬಕಾಸುರ, ಮಣಿಮಂತ ಎಲ್ಲ ಇದ್ದಾರೆ. ಅವರೆಲ್ಲರನ್ನ ಸಂಹಾರ ಭೀಮಸೇನ ದೇವರು ಮಾಡಿದ ಹಾಗೆ ಈ ಕಾಮದ ಪ್ರತೀಕವಾಗಿರತಕ್ಕಂತಹ ಕೀಚಕ, ಕ್ರೋಧದ ಪ್ರತೀಕವಾಗಿರತಕ್ಕಂತಹ ದುಶ್ಯಾಸನ, ಲೋಭದ ಪ್ರತೀಕವಾಗಿರತಕ್ಕಂತಹ ದುರ್ಯೋಧನ, ಮೋಹದ ಪ್ರತೀಕವಾಗಿರತಕ್ಕಂತಹ ಜರಾಸಂಧ, ಮದದ ಪ್ರತೀಕವಾಗಿರತಕ್ಕಂತಹ ಬಕಾಸುರ, ಮಾತ್ಸರ್ಯದ ಪ್ರತೀಕವಾಗಿರತಕ್ಕಂತಹ ಮಣಿಮಂತ, ಈ ಎಲ್ಲರನ್ನೂ ಕೂಡ ಭೀಮಸೇನ ದೇವರು ಸಂಹಾರ ಮಾಡಿದ ಹಾಗೆ ನಮ್ಮಲ್ಲಿರತಕ್ಕಂತಹ ಈ ದುರ್ಯೋಧನಾದಿಗಳನ್ನು, ಅಂದರೆ ಕಾಮಕ್ರೋಧಾದಿಗಳು, ಇವುಗಳನ್ನು ಪರಿಹಾರ ಮಾಡತಕ್ಕಂಥವ್ರು ವಾಯುದೇವರು. ಆದ್ದರಿಂದ ಅವರೇ ನಮಗೆ ಗುರುಗಳು, ಅವರೇ ಜ್ಞಾನೋಪದೇಶಕರು, ಅವರೇ ನಮಗೆ ಪರಮಾತ್ಮನನ್ನು ತೋರಿಸಿಕೊಡ್ತಕ್ಕಂಥವ್ರು. ಅಂತಹ ಗುರುಗಳಾಗಿ ನಾವು ಅವರನ್ನು ಪಡೆದರೆ ಮಾತ್ರ ಪರಮಾತ್ಮ ತಪ್ಪದೇ ನಮ್ಮಲ್ಲಿ ಪ್ರಸನ್ನ ಆಗ್ತಾನೆ. ಆದ್ದರಿಂದ ಈ ವಾಯುದೇವರ ಅನುಗ್ರಹದಿಂದ ಯಾವ ದೈತ್ಯರ ಉಪಟಳ ನಮಗೆ ಆಗೋದಿಲ್ಲ. ಅಂತಹ ಕರುಣಾ ಸಮುದ್ರರು ವಾಯುದೇವರು. ಇವರ ಒಲುಮೆಯಿಂದ ಹರಿತಾನೊಲಿವ ಹರಿ ಎಂದ ಒದರೋ ಹತ್ತಿದ ಪಾಪಗಳಿಗೆ ಬೆದರೋ ಎಂದರು ಹರಿ ಎನ್ನಲಿಕ್ಕೆ ಹೊತ್ತೇ ಇಲ್ಲ ಅಂತ ಹೇಳ್ತಾರೆ ದಾಸರು. ಹರಿ ಅಂತ ಹೇಳ್ತಾ ಇರ್ರಿ. ಮೊದಲನೇ ಹರಿ ಅಂದರೆ ಮುಖ್ಯ ಪ್ರಾಣ, ಎರಡನೇ ಹರಿ ಅಂದರೆ ಮೊದಲನೇ ಹರಿ ಪರಮಾತ್ಮ, ಮೊದಲನೇ ಹರಿ ಮುಖ್ಯ ಪ್ರಾಣದೇವರು, ಎರಡನೇ ಹರಿ ಪರಮಾತ್ಮ. ಭಾರಿ ಗುಣಕ್ಕೆ ಪ್ರಾಣಾಂತರ್ಗತ ಅಂತ ಹೇಳ್ತೇವೆ ನಾವು. ಹೀಗೆ ಹನುಮ ಒಲಿದರೆ ಹರಿ ಒಲಿತಾನೆ. ಆದ್ದರಿಂದ ಈ ಹರಿವಾಯುಗಳ ಅನುಗ್ರಹ ಆಗಬೇಕಾದ್ರೆ ಮುಖ್ಯ ಪ್ರಾಣ ಒಲಿಬೇಕು. ಅದಕ್ಕೋಸ್ಕರವಾಗಿ ವಾಯುದೇವರು ಅವರು ನಾವು ಮಾಡಿರ್ತಕ್ಕಂತಹ ಅಪರಾಧಗಳನ್ನು ಕ್ಷಮಿಸ್ತಾ ಕರುಣಾ ಸಮುದ್ರರಾಗಿ ನಮ್ಮ ಪರವಾಗಿ ಆ ಪರಮಾತ್ಮನಲ್ಲಿ ನಿವೇದನೆ ಮಾಡ್ತಾರೆ. ಅಷ್ಟು ಕರುಣಾಳುಗಳು. ಎಷ್ಟು ಕರುಣಾಳು ಅಂದರೆ ಅಮೃತ ಮಥನ ಆಗುವಾಗ ದೈತ್ಯರು ದೇವತೆಗಳು ಅಮೃತ ಮಥನ ಮಾಡಿದರು. ಆಗ ಅಲ್ಲಿ ಮೊದಲು ಬಂದದ್ದು ಹಾಲಾಹಲ. ಆ ಹಲಾಹಲವನ್ನು ಕುಡಿದವರು ಮುಖ್ಯ ಪ್ರಾಣದೇವರು. ರುದ್ರದೇವರು ಪಾನ ಮಾಡಿದ್ದಾರೆ ಅಂತ ನಾವು ಕೇಳಿದ್ದೇವೆ. ಅದು ಆಪಾತಃ ತೋರತಕ್ಕಂತಹ ಒಂದು ಚರಿತ್ರೆ. ಆದರೆ ರುದ್ರದೇವರಿಗೆ ಯಶಸ್ಸು ಬರಬೇಕು ಅಂತ ವಾಯುದೇವರು ಸ್ವಲ್ಪ ಕೊಟ್ಟರು ಅಷ್ಟೇ. ಎಲ್ಲವನ್ನು ಕೊಡೋದು ವಾಯುದೇವರೇ. ಯಾಕಂದರೆ ಆ ವಿಷ ಬಹಳ ತೀವ್ರವಾಗಿತ್ತದು. ಆ ತೀವ್ರವಾಗಿರತಕ್ಕಂತಹ ವಿಷವನ್ನು ಚೆನ್ನಾಗಿ ಮರ್ದನ ಮಾಡಿ ಅದರಲ್ಲಿರ್ತಕ್ಕಂಥ ಒಂದು ಅಂಶವನ್ನು ಮಾತ್ರ ರುದ್ರದೇವರಿಗೆ ಕೊಡಿಸಿ ಅದೇನಾಯಿತು, ಕಂಠದಲ್ಲಿ ನಿಂತು ಹೋಯಿತು, ನೀಲಕಂಠ ಆದ. ಹೀಗೆ ನಾವು ವಾಯುದೇವರ ಮಹಿಮೆಯನ್ನು ಕಾಣ್ತೇವೆ. ಹಾಲಾಹಲವನುಂಡು ಪಾಲಿಸಿದ ಜಗವ ಕರುಣಾಳು ಪವಮಾನ. ಅಂತಹ ವಾಯುದೇವರು ಕೃಪಾ ಸಮುದ್ರರಾಗಿದ್ದಾರೆ. ಇಂತಹ ವಾಯುದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ನಮಗೆಲ್ಲ ಸಿದ್ಧಿಸ್ತದೆ. ಬುದ್ಧಿ, ಯಶಸ್ಸು, ಧೈರ್ಯ, ನಿರ್ಭಯತೆ, ಆರೋಗ್ಯ, ವಾಕ್ಪಟುತ್ವ, ಆಯುಷ್ಯ ಎಲ್ಲ ಸಂಪತ್ತುಗಳನ್ನು ಮುಖ್ಯ ಪ್ರಾಣದೇವರು ನಮಗೆ ಕರುಣಿಸ್ತಾರೆ. ಅಂತಹ ಮಹಾನುಭಾವರ ಅನುಗ್ರಹ ಆದರೆ ನಾವು ಉದ್ಧಾರ ಆಗ್ತೇವೆ. ಏನಾಹಮಿಹ ದುರ್ಮಾರ್ಗಾತ್ ಉದ್ಧೃತ್ಯಾಭಿನಿವೇಶಿತಃ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ
ಪೂರ್ಣಪ್ರಜ್ಞಂ ನಮಾಮ್ಯಹಂ ಅಂತ ಹೇಳ್ತಾರೆ ಪಂಡಿತಾಚಾರ್ಯರು ಅಲ್ವಾ. ಇದು ನಾವು ಪ್ರತಿನಿತ್ಯ ಹೇಳ್ತೇವೆ. ಇವರು ಈ ದುರ್ಮಾರ್ಗದಿಂದ ನಮ್ಮನ್ನು ಹಿಡಿದೆತ್ತಿ ವಿಷ್ಣು ಮಾರ್ಗದಲ್ಲಿ ನಿಲ್ಲಿಸ್ತಾರೆ. ನಾವೇನೇ ತಪ್ಪು ಮಾಡಿದರೂ ಕೂಡ ನಮ್ಮನ್ನು ಉದ್ಧಾರ ಮಾಡುವಂತೆ, ಕೈ ಹಿಡಿಯುವಂತೆ ಭಗವಂತನಲ್ಲಿ ವಿಜ್ಞಾಪನೆಯನ್ನು ಮಾಡ್ತಾರೆ. ಅಂತಹ ವಾಯುದೇವರ ಕರುಣೆ, ಅವರ ಭಕ್ತವಾತ್ಸಲ್ಯ ಅದು ಅಪಾರವಾಗಿರುವಂಥದ್ದು ಎಂಬುದನ್ನು ಈ ಗದ್ಯದಲ್ಲಿ ರಾಯರು ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. ಇಂತಹ ಮುಖ್ಯ ಪ್ರಾಣದೇವರು ಸರ್ವಜ್ಞ ಶಿರೋಮಣೀನಾಂ ಅಶೇಷ ಗುರುವಂತರ್ಯಾಮಿಣಾಂ ಸದಾ ಭಗವತ್ಪರಾಣಾಂ ಭಗವತಃ ಅನ್ಯತ್ರ ವಸ್ತುಷು ಮನಸ್ಸಂಗ್ರಹಿತಾನಾಂ. ಇಂತಹ ಮುಖ್ಯ ಪ್ರಾಣದೇವರು ಅವರು ಎಲ್ಲ ಜೀವರ ಅಂತರ್ಯಾಮಿಯಾಗಿದ್ದಾರೆ. ಯಾವಾಗಲೂ ಭಗವಂತನ ಧ್ಯಾನದಲ್ಲಿ ಆಸಕ್ತರಾಗಿದ್ದಾರೆ. ಅಂತಹ ಮುಖ್ಯ ಪ್ರಾಣದೇವರ ಮೂರನೇ ಅವತಾರವೇ ಶ್ರೀಮದಾನಂದ ತೀರ್ಥರು ಎಂಬ ವಿಚಾರವನ್ನು ಮುಂದಿನ ಈ ಗದ್ಯದಲ್ಲಿ ನಿರೂಪಿಸ್ತಾರೆ. ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.